ಅಯ್ಯೋ, ಇದೇನಪ್ಪ ಇದು? ಹೊಟ್ಟೆ ಸೀತೈತೆ. ಇವಳಿನ ಏನ್ ಮಾಡ್ತಾ ಇದ್ದಾಳೋ ಏನೋ. ಮುದ್ದೆ ತಂದು ಇಕ್ಕು ಅಂತಂದ್ರೆ ಇನ್ನನ ದೌಲತ್ ಮಾಡ್ಕೊಂಡು ಎತ್ತ ಹೋದ್ಲು. ಅದು ಎಲ್ಗೋದ್ಲ ಏನ್ ಸುಡ್ಗಾಡ. ನನ್ಗೇನಾದ್ರೂ ನನ್ನ ಸೊಂಟ ಕಾಲು ಎಲ್ಲನ ಬಿಗ್ಗೆಗಿದ್ದಿದ್ರೆ ಏನೂ ಇಲ್ಲ, ಒಂದು ಬರ್ಲು ಕಡ್ಡಿ ತಕೊಂಡು ಏರಿಕ್ಕಿ ಬುದ್ಧಿ ಕಲಿಸ್ತಿದ್ಯಾ ಈ ಗಂಗಿ ಅಂಬಾಳಿಗೆ. ಏನ್ ಮಾಡೋದು, ನನ್ನ ಕೈಲೇ ನಿಂತ್ಕೊಂಬಕ್ಕಾಗ್ತಿಲ್ಲ. ಇನ್ನು ಅವಳಿಗಿನ್ನೇನು ಬುದ್ಧಿ ಕಲ್ಸೋದು ನಾನಿವಾಗ? ಒಂದು ಸ್ವಲ್ಪ ದಿನ ಹೋಗ್ಲಿ. ನನ್ನ ಕೈಲಿ ಇವಾಗ ಏನು ಮಾಡೋಕ್ಕಾಗ್ತಿಲ್ವಲ್ಲ, ಅದಕ್ಕೇನೆ ದಿಮಾಕ್ ಮಾಡ್ತಾಳೆ ದಿಮಾಕು. ನನ್ನ ಮಗನೂ ಅಷ್ಟೇ ಬುಸ್ ಬುಸ್ ನಾಟ. ಅವಳು ಹೇಳ್ದಂಗೆ ಕೇಳ್ತಾನೆ ಅವಳು. ಆ ಕುಕ್ಕೊಂಡು ಒಂದು ರಾಶಿ ಪಾತ್ರೆ ತಿಕ್ಕಿ ಸೊಂಟಂಗೆನೆ ಹಿಡ್ಕೊಂಡಂಗಾಗೈತಿ. ಯಾಕಪ್ಪ ಅಷ್ಟೊಂದು ಒಯ್ತೈತಿ, ಎದ್ದಾಡಕ್ಕಾಗಲ್ಲ, ಓಡಾಡಕ್ಕಾಗಲ್ಲ. ಅಯ್ಯೋ, ಏನ್ ಮಾಡೋದಪ್ಪ? ಸಾಕೊಂದಕ್ಕ ಹೆಂಗೆ ಮಾಡ್ತಾ ಇದ್ದೀರಾ? ಊಟಗೆ ಆಯ್ತಾ? ಯಾಕೆ ಬಾಗ್ಲಲ್ಲೇ ಕೂತಿದ್ದೀರಾ? ಏನ್ ಮಾಡನೆ ಬಾನು, ಸುಮ್ಮನ್ ಕುಕ್ಕೊಂಡಿದ್ದೀನಮ್ಮ. ನಿನ್ನ ಉಂಡಿಲ್ಲ ತಿಂದಿಲ್ಲ. ನಾ ಸಾಸೆ ಅನ್ನಿಸ್ಕೊಂಡಾಳು ಅಡ್ಗೆ ಮಾಡೋದ್ ಬಿಟ್ಟು ಎಲ್ಗೋದ್ಲ ಏನ್ ಸುಡ್ಗಾಡು. ಇಂತ ಹೋಗ್ತೀನಿ ಅಂತಾನು ಹೇಳಲ್ಲ. ದಿಮಾಕ್ ಮಾಡ್ತಾಳೆ ದಿಮಾಕ. ನನ್ಗೆ ಹೊಟ್ಟೆ ಸೀತೈತೆ ಜಾಲ್ದ ಅಡ್ಗೆ ಮಾಡಿ ಅಂತಂದ್ರೆ ಬತ್ತಿ ನೀರು ಎಲ್ಗ ಹೋಗ್ಬೇಕು ಅಂತ ಹೋದ್ಲ. ಅದ್ ಎಲ್ಗೋದ್ಲ ಏನ್ ಸುಡ್ಗಾಡು. ಇನ್ನ ಉಂಡಿಲ್ಲ ತಿಂದಿಲ್ಲ. ಹಿಂದಕ್ಕೆ ಯಾಕೆ ಹುಷಾರೇ ಇಲ್ವಾ? ಅಯ್ಯೋ, ಅದೇ ಕಣೆ ಬಾನು, ಹೋಟ್ಲಾಗೆ ಒಂದ್ ರಾಶಿ ಮುಸ್ರೆ ತೊಳೆದ್ನಲ್ಲ ಕುಕ್ಕೊಂಡು, ಅವಾಗ ಸೊಂಟ ಹಿಡ್ಕೊಂಡಂಗಾಗೈತಿ. ಕಾಲು ಅಷ್ಟೇನಿ, ಯಾಕ ಮಂಡಿ ಎಲ್ಲ ನೋಯ್ತಾವೆ. ನಾನು ಎಂದೆಂದೂ ಅಷ್ಟೊತ್ತಿನ ತಕನ ಕುಕ್ಕೊಂಡು ಮುಸ್ರೆ ತೊಳೆದಾಳಾಗ್ಲಿ, ಕೂಲಿಪಾಲಿ ಇವೆಲ್ಲ ಎಲ್ಲನ ಓದಾಳಾಗ್ಲಿ ಅಲ್ವಲ್ಲ. ಅವತ್ತು ಒಂದ್ ದಿವಸ ಎದ್ದಾಗಿದ್ದ ಬೈಗಾಗ ತಕ ತೊಳೆದ್ಬಿಟ್ನಲ್ಲ, ಅದು ಸೊಂಟ ಒಂಥರ ಉಳುಕ್ದಂಗಾಗೈತಿ. ಕಾಲು ಬೇರೆ ಮಂಡಿ ಬೇರೆ ನೋಯ್ತಾವೆ. ಅದಕ್ಕೆ ಏನ್ ಮಾಡೋದು ಹೇಳು? ಅಯ್ಯೋ ಪಾಪ, ನಿಮ್ದಕ್ಕೇನು ಹೊಡ್ತಾ ಇದ್ರೆ ಅಯ್ಯೋ ಅನ್ಸುತ್ತೆ. ನಿನಗೇನೋ ಅಯ್ಯೋ ಅನ್ಸುತ್ತೆ, ಆದ್ರೆ ನನ್ನ ಸೊಸೆ ಅನ್ನಿಸ್ಕೊಂಡಾಳ್ಗೆ ಏನು ಅನ್ಸೋದೇ ಇಲ್ವೇ? ನಾನು ನೋಡಿರೆ ಹಿಂಗೆ ಮಕ್ಕ ತಿರುಗಿಸ್ಕೊಂಡು ಹೋಗ್ತಾಳೆ. ನನಗೂ ಅವಳಿಗೆ ಏನು ಸಂಬಂಧ ಇಲ್ವೇನೋ ಅಮ್ಮಂಗೆ. ಹೊಟ್ಟೆ ಸೈತೆ ಅಡುಗೆ ಮಾಡಿಕ್ಕಿ ಅಂತಂದ್ರೆ ನೋಡು ಎಲ್ಗೋದ್ಲ ಏನೋ ಊರ್ ತಿರ್ಕೊಂಡು. ಅಲ್ಲ, ಅಷ್ಟೊಂದು ಮಂಡಿ ನೋವು, ಆಮೇಲೆ ಸೊಂಟ ನೋವು, ಸೊಂಟ ಹಿಡ್ಕೊಂಡಿದ್ಯಾ ಅಂತ ಹೇಳ್ತೀಯಾ? ಪಂಡಿತ ಹತ್ರ ಹೋಗಿ ಏನಾದ್ರೂ ಔಷಧಿಗೆ ಇಸ್ಕೊಂಡು ಹಚ್ಕೋಬೇಕು ತಾನೆ? ವಾಸಿಗೆ ಹಾಕ್ತಾ ಇರ್ಲಿಲ್ವಾ? 2 ದಿವಸದಿಂದ ಇದನ್ನೇ ಹೇಳ್ತಾ ಇದ್ಯಾ, ಸೊಂಟ ನೋವು ಮಂಡಿ ನೋವು ಅಂತ. ಪಂಡಿತ, ಅಯ್ಯಯ್ಯೋ, ನಾನೇನಾದ್ರೂ ಇವಾಗ ಅವನ್ ತಕ ಹೋದ್ರೆ ಅಷ್ಟೇನೆ ಮಕ್ಕು ಕಳಿಸ್ತಾನೆ ಕಣೆ ಬಾನು. ಅದಕ್ಕೆ ಸುಮ್ನೆ ಯಾಕೆ ಹೋಗಿ ಅವನ್ ತಕ ಹೋಗಿ ಮಕ್ಕು ಗಿಸ್ಕೊಂಬರೋದು ಅಂತನ ಸುಮ್ನಾಗಿನಿ. ಅದು ಅಲ್ದೇನೆ ಅವನಿಗೆ ಕೊಡಕ್ ದುಡ್ಡು ಬೇರೆ ಇಲ್ವಲ್ಲ ನನ್ನ ತಗೆ. ಏನ್ ಮಾಡೋದು ಹೇಳು? ಯಾಕೆ ಬೈತಾರೆ ಪಂಡಿತರು? ದುಡ್ಡು ಕೊಟ್ರೆ ಎಲ್ಲಾರ್ಗೂ ಔಷಧಿಗೆ ಕೊಡ್ತಾರಪ್ಪ. ಹಿಂದಕ್ಕೆ ಯಾಕೆ ಕೊಡಲ್ಲ? ಯಾಕಂದ್ರೆ ನಾನು ಅವನ್ನ ಬಾಯಿಗೆ ಬಂದಂಗೆ ಬೈದ್ಬಿಟ್ಟಿದ್ದೀನಿ ಕಣೆ ಬಾನು. ಅವತ್ತು ಅದೇ ಹೋಟ್ಲು ತಗಿಂದ ಬರ್ಬೇಕಾದ್ರೆ ಅವ್ನು ಸಿಕ್ಕಿದ್ದ. ಅವನೇ ಅಂತ ನಾನು ಸಸಿಗೆ ಹೇಳಿದ್ದು ನಾನು ಹೋಟ್ಲು ತಕ್ಕ ಹೋಗಿದ್ದೀನಿ ಅಂತಾನೆ. ಅದಕ್ಕೆ ಗೊತ್ತಾಗಿ ಬಾಯಿಗೆ ಬಂದಂಗೆ ಬೈದ್ಬಿಟ್ಟೆ ಅವನ್ನ. ಅದಕ್ಕೆ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿರ್ತೈತೆ. ಅಯ್ಯಪ್ಪ, ಈಗ ನಾನೇನ ಔಷಧಿ ಹಚ್ಚು ಅಂತಂದ್ರೆ ಹಚ್ಚೋದಿಲ್ಲ, ಹೋಗು ಹಂಗೆ ಸಾಯೋಗು ಅಂತ ಅಂದ್ರು ಅಂತಾನೆ. ಸುಮ್ಮನೆ ಯಾಕೆ ಅವ್ನ ತಕ್ಕ ಹೋಗಿ ಬೈಸ್ಕೊಂಬರೋದು ಅಂತ ಸುಮ್ಮನೆ ಆಗಿದ್ದೀನಿ. ಅದಕ್ಕೆ ಹೇಳೋದು, ಮಾತೇ ಹಾಡ್ಬೇಕಾದ್ರೆ ಹಿಂದೆ ಮುಂದೆ ಯೋಚನೆ ಮಾಡಿ ಮಾತಾಡ್ಬೇಕು ಅಂತ. ನೋಡು, ಇಂದು ಸೊಸೆಗೆ ಮೋಸ ಮಾಡಕ್ಕೆ ದುಡ್ಡೆಲ್ಲ ತಗೊಂಡು ಹೋಗಿದ್ರಿ. ಅದು ಅಲ್ಲದೆ ಪಂಡಿತನ್ ಹೊಡಿದಾನೆ, ಆ ಗಂಗಿಗೆ ಹೇಳಿರ್ತಾನೆ ಅಂತ ನಿಮ್ಗೆ ಅಷ್ಟು ತಲೆಗೆ ಹೊಳಿಲೇ ಇಲ್ವಾ? ನೋಡು, ಎಂತ ಕೆಲ್ಸಗೆ ಮಾಡ್ಕೊಂಡೆ ಈಗ ನೋವು ಅನುಭವಿಸ್ತಲೇ ಇರ್ಬೇಕು. ಔಷಧಿ ಹಚ್ಕೊಳ್ಳಿಲ್ಲ ಅಂತಂದ್ರೆ ಈ ನೋವು ಹಂಗೆ ಇರುತ್ತೆ ಅಷ್ಟೇ. ಹಿಂಗೆ ಕೂತ್ಕೊಂಡೇ ಇರ್ಬೇಕಾಗುತ್ತೆ ನೀನು. ಏನೋ ಆಗಲ್ಲ, ಏನೋ ಸಿಟ್ಟಲ್ಲಿ ಬೈದ್ಬಿಟ್ಟೆ ಪಂಡಿತ್ರೆ. ನಮ್ದು ತಪ್ಪಾಯ್ತು ಅಂತ ಹೇಳಿ ಕೇಳ್ಕೊಂಡು ಹೋಗು, ದುಡ್ಡು ತಗೊಂಡು ಹೋಗು, ಔಷಧಿಗೆ ಹಚ್ತಾರೆ ಪಾಪ. ಏನೋ ಅನ್ನಲ್ಲ ಅವ್ರೆ. ಏನು ನಾನ್ ತಗಿಯಲೈತೆ ಬಾನು ದುಡ್ಡು? ನಾನ್ ಸೊಸೆ ತಗೈತಿ ಎಲ್ಲ ದುಡ್ಡು. ನಮ್ ಬುಸ್ನಾಗ ಎಲ್ಗೋಗಿ ಅವನಾದ್ರೂ ಬಂದಿದ್ರೆ ಕರ್ಕೊಂಡು ಹೋಗೋನು ಅನ್ಸುತ್ತೆ ಪಂಡಿತ ತಕ್ಕೆ. ನನ್ನ ಕೈಲೇ ಓಡಾಡಕ್ಕಾಗಲ್ಲ. ಯಾರಾದ್ರೂ ಒಬ್ರು ಕೈ ಹಿಡ್ಕೊಂಡು ನೆಡ್ಸ್ಕೊಂಡು ಕರ್ಕೊಂಡು ಹೋದ್ರೆ ಹೋಗ್ಬೋದು. ನಾನು ಒಬ್ಳಿಗೆ ನೆಡ್ಕೊಂಡು ಹೋಗಕ್ ಆಗಲ್ ಕಣಿ. ಎಲ್ಲಾನ ಬಿಡ್ತೀನಿ ಏನೋ ಅಂತಾನ ಬೈವಾದಂಗ ಆಗ್ತೈತಿ. ಅದಕ್ಕೆ ನಾನು ಎಲ್ಗೂ ಹೋಗೇ ಇಲ್ಲ. ಇಷ್ಟಕ್ಕೂ ನನಗಿವಾಗ ಈ ಔಷಧಿ ಬೇಡ, ಏನು ಬೇಡ, ಹೊಟ್ಟೆ ಹಂಗೇನೆ ಮೆಟ್ನಾಗ ಹೋಯ್ತೈತಿ. ಉಂಡು ಸಾಕಪ್ಪ, ಒಂದು ತುತ್ತು ಮುದ್ದೆನೋ ಅನ್ನನೋ ಯಾತನೋ ತಂದಿಕ್ಕಿರ್ ಸಾಕು ಅಮ್ಮಂಗಾಗಿತ್ತು. ಚೆನ್ನಾಗಿದ್ದಿದ್ರೆ ಎಲ್ಲಾದ್ರೂ ಯಾರ ಮನೆಗಾದ್ರೂ ಹೋಗಿ ಒಂದಿಟ್ಟು ಇಕ್ಕಿಸ್ಕೊಂಡು ಉಂಡಾದ್ರೂ ಬರ್ಬೋದಾಗಿತ್ತು. ನಾನು ಸೊಸೆ ಅನ್ನಿಸ್ಕೊಂಡೇಳು, ಅದು ಎಲ್ಗೋಗ್ತೀನಿ ಅಂತ ಒಂದ್ಲ ಏನ್ ಕತ್ತೀವೋ, ಎಲ್ಗೋ ಹೋಗ್ತೀನಿ ಬರೋ ತಕ ಸುಮ್ಮನೆ ಕುಕ್ಕೊಂಡಿರು ಅಂತಾನ. ನನ್ನೇ ಜೋರ್ ಮಾಡಿ ಹೋದ್ಲು. ಎಲ್ಗೋದ್ಲ ಏನು ಬೋರ್ಲೇ ಇಲ್ಲ ನೋಡು. ನಿಮ್ಗೆ ನೋಡು, ಈ ತರ ಪರಿಸ್ಥಿತಿ ಬಂದಿದ್ರು ಕೂಡ ಚೆನ್ನಾಗೇ ಇದ್ದಿದ್ರೆ ಯಾರ ಮನೆಗಾದ್ರೂ ಹೋಗಿ ಊಟಗೆ ಮಾಡ್ಬತ್ತೀನಿ ಅಂತ ಹೇಳ್ತೀಯ. ನಿಮ್ದಕ್ಕೆ ಅಡ್ಗೆಗೆ ಮಾಡ್ಕೊಂಡು ಊಟ ಮಾಡ್ತೀನಿ ಅಂತ ಮಾತ್ರ ನಿಮ್ದು ಬಾಯಲ್ಲಿ ಬರೋದೇ ಇಲ್ಲ ಅಲ್ಲ? ಯಾವಾಗ್ಲೂ ನೀನು ಬೇರೆಯವ್ರ ಮನೇಲೆ ಸಾಂಬಾರು ಅದು ಇದು ಇಸ್ಕೊಂಬಂದು ಊಟ ಮಾಡಿ ರೂಢಿ ನಿಮ್ದಕ್ಕೆ. ಮನೇಲಿ ಅಡ್ಗೆ ಮಾಡಿ ರೂಢಿನೇ ಇಲ್ಲ. ಏನ್ ಬಾನು ಅಕ್ಕ, ನಮ್ಮಂತಕ್ ಬಂದಿದ್ಯಾ? ಏನ್ ಸಮಾಚಾರ? ಏನ್ ಬೇಕಾಗಿತ್ತು? ಏನೂ ಇಲ್ಲ ಗಂಗಿ, ನಿಮ್ದು ಹೊಟ್ಟೆಗೆ ಏನು ಹೊಟ್ಟೆ ಹಸಿವಾಗಿದೆ ಅಂತೆ, ಊಟಕ್ಕೆ ಹಿಗ್ಬಾರ್ದ? ಎಲ್ಲಿಗೆ ಹೋಗಿದೆ ಇಷ್ಟೊತ್ತು? ಗಂಗಿ, ಎಲ್ಲಿಗೆ ಹಾಳಾಗಿ ಹೋಗಿದ್ದೆ? ಅಡ್ಗೆ ಮಾಡಿ ಉಂಬಕ್ಕಿಕ್ಕೆ ಜಾಲ್ದು ನನ್ಗೆ ಹೊಟ್ಟಸ್ತೈತಿ. ನಾನೇ ಸೆನಕಿಲ್ದಾಳು ಮೊದ್ಲೇನೆ ಸೊಂಟ ನೋವು ಮಂಡಿ ನೋವು ಅಂತ ಹೇಳಿ ಕುಕ್ಕೊಂಡಿದ್ದೀನಿ. ಅಡ್ಗೆ ಮಾಡಿಕ್ಕೆ ಅಂತಂದ್ರೆ ಓಹೋ ಬರತಕ ಇರು ಅಂತ ಹೇಳಿ ನನ್ನೇ ಜೋರ್ ಮಾಡೋಗ್ತಿ. ಎಲ್ಲಿಗೆ ಹೋಗಿದ್ದೆ? ಇಟ ತಿಂತಕ ನಾಲಿಯಕ್ಕೆ ಊರ್ ಸುತ್ತಕ್ಕೆ.
ಏನತ್ತೆ ಏನು ಹಿಂಗ್ ಬೈತಾ ಇದೆಯಲ್ಲ? ನಾನೇನು ಊರ್ ಸುತ್ತಾಕು ಅಲಿಯಾಕು ಹೋಗಿರ್ಲಿಲ್ಲ ನಿನ್ನಂಗೆ. ಅದು ನಿನ್ ಕೆಲ್ಸ, ಊರ್ ಸುತ್ತೋದು ಅಲಿಯೋದು. ಏಯ್ ಮುಚ್ಚೆ ಬಾಯಿ, ಮತ್ತೆ ಯಾಕೆ ಹೋಗಿದ್ದೆ ಅಡ್ಗೆ ಮಾಡದ್ಬಿಟ್ಟು? ರಾಗಿ ಹೋಗ್ತಾವೆಲ್ಲ ಆಗಿದ್ವಂತೆ, ತೂರ್ಬೇಕಾಗಿತ್ತು ರಾಗಿನ ಲಸ್ಮಕ ಇರವ. ಅದಕ್ಕೇನೆ ನಾನು ಬರಾನೆ ತೂರನ ಅಂತ ತೂರಕ್ಕೆ ಅಂತ ಹೇಳಿ ಕೇಳಕ್ ಹೋಗಿದ್ದೆ. ನಾನೇನು ನಿನ್ನಂಗೆ ಸೋಂಬೇರಿ ಅಲ್ಲ ಅಲಿಯಕ್ ಹೋಗಕ್ಕೆ. ಗುಂಡಜ್ಜಿಗೇನೋ ಸೆನಕಿಲ್ವಂತೆ, ಅದಕ್ಕೆ ನಾನೇ ಬತ್ತೀನಿ ಗುಂಡಜ್ಜಿ ಬದ್ಲು ಅಂತ ಕೇಳ್ಕೆ ಬರಕ್ ಹೋಗಿದ್ದೆ ಲಸ್ಮಕ್ಕ. ಹೌದಾ, ನಾನೇನೋ ತಿಳ್ಕೊಂಡಿದ್ದೆ. ಹೋಗ್ಲಿ ಬಿಡು, ಜಲ್ದು ಒಂದಿಟ್ಟು ಮುದ್ದೆ ಮಾಡ್ಕೊಂಬ ಹೋಗು, ನನ್ಗೆ ಹೊಟ್ಟೆ ಸೈತಿ, ಉಣ್ಬೇಕು. ಈಗಲೇ ನನಗೆ ನೋವು ನೋವು ಅಂತ ಹೇಳಿ ಸಾಯ್ತಾ ಇದ್ದೀನಿ. ನೀನ್ ಮತ್ತೀಗ ಹೇಳ್ದೆ ಕೇಳ್ದೆ ಹೋದ್ರೆ ಹೋಗ್ಬೇಕು ತಾನೆ. ಹೋಗ್ಬೇಕಾರೆ ಇಂಥ ತಕ್ಕ ಹೋಗ್ತೀನಿ, ಕೂಲಿ ಹೋಗಕ್ಕೆ ಕೇಳ್ಕೊಂಬರಕ್ ಹೋಗ್ತೀನಿ ಅಂತಾನ. ಏನು ಹೇಳಿಲ್ವಲ್ಲ, ನಾನು ಅದಕ್ಕೆ ಹಂಗಂದಿದ್ದು ಅಷ್ಟೇನೆ. ತಿಳ್ಕೊಂಡೆ ಏನ್ ಮಾಡ್ತೀಯ? ಎಲ್ಲಾರು ನಿನ್ನಂಗೆನೆ ಊರ್ ಸುತ್ತಕ್ಕೆ ಹೋಗ್ತಾರ ಅಂತ ತಿಳ್ಕೊಂತೀಯ ನೀನು. ಸರಿ ಹೋಗ್ ಜಲ್ದು, ಯಾತನ ಒಂದಿಟ್ಟು ಇದ್ರೆ ಈಕೆಂಬರೋಗು, ನನಗೆ ಹೊಟ್ಟಸ್ತೈತಿ. ಸರಿ ಆತು ಬಿಡು. ಅಲ್ಲ ಇಷ್ಟೆಲ್ಲ ಆಗಿದ್ರು ನಿನ್ಗೆ ಒಂದೀಟು ದೌಲತ್ಗೇನು ಕಮ್ಮಿ ಇಲ್ಲ. ಇಕ್ಕೆಂಬತ್ತೀನಿ ಕುಕ್ಕಂಡಿರು, ಏನೋ ಸೆನಕಿಲ್ಲ ಅಂತ ಹೇಳಿ ಉಂಬಕ್ಕಿಕ್ತೀನಿ. ಸೆನಕಾದ್ಮೇಲೆ ಹೋಗ್ಬೇಕು ಕೂಲಿನ, ಇಲ್ದಿದ್ರೆ ಏನೂ ಇಲ್ಲ. ಉಂಬಕ್ಕು ಇಕ್ಕಲ್ಲ, ಏನ್ ಮನೆಯಕ್ಕೂ ಸೇರ್ಸಲ್ಲ ನಿನ್ನ. ಹೋಗೆ ಹೋಗೆ, ಆಮೇಲೆ ನೋಡ್ಕೆ ಮನ ಸೆನಕಾದ್ಮೇಲೆ ಹೋಗು. ಇವಾಗ ಇಕ್ಕೆಂಬರೋಗ್ ಜಲ್ದು. ಅಲ್ಲ ಸಾಕಮ್ಮ, ಹುಷಾರಿಲ್ಲ ಅಂತೀಯ? ಸೊಂಟ ಆಗಲ್ಲ, ಎದ್ದಳಕ್ಕೆ ಆಗಲ್ಲ, ಕೂತ್ಕೊಳಕ್ಕೆ ಆಗಲ್ಲ ಅಂತೀಯ. ಅಂತದ್ರಲ್ಲೂ ನೀನು ಇಷ್ಟೊಂದು ಜೋರ್ಗೆ ಮಾಡಿದ್ರೆ ನಿಮ್ದು ಸೊಸೆ ಸುಮ್ಮನೆ ಬಿಡ್ತಾಳ? ಸ್ವಲ್ಪ ನಯ ವಿನಯವಾಗಿ ಮಾತಾಡಿಸ್ಬೇಕು ಸೊಸೆಗೆ. ಇಲ್ಲಾಂದ್ರೆ ನಿಮ್ದಕ್ಕೆ ಅಷ್ಟೇನೆ. ನೀನ್ ಸುಮ್ಮನು ಹೋಗೆ ಬಾನು. ನಾನು ಸುಮ್ಮನೆ ತಲೆ ತಿನ್ಬೇಡ, ನನಗೆ ನೋವು ಅಂತಿದೆ. ಇವಳಾಬ್ಳು ಬಂದ್ಬಿಟ್ಲು ಇಲ್ಲಿ ಭಾಷಣ ಬಿಗ್ಗೆಕ್ಕೆ. ಹೋಗು ಸುಮ್ಮನೆ. ತಾಳತೆ ತಗ ಉಣ್ಣು. ಅಯ್ಯೋ ಇದೇನು ಇದು? ಈ ಮುದ್ದೆ ಈಟನ್ ಕರ್ರಗೈತೆ, ತಣ್ಣಗ್ ಬೇರೆ ಆಗಿರಂಗೈತೆ. ಮತ್ತೆ ಅಲ್ಲ, ರಾತ್ರಿ ಮಾಡಿರೋ ಮುದ್ದೆ ತಣ್ಣಗಾಗದೆ ಇನ್ನೇನು ಬಿಸಿ ಬಿಸಿ ಇರುತ್ತಾ ನಿನ್ಗೆ? ಸುಮ್ಮನ ಉಣ್ಣು. ಅಯ್ಯೋ ಶಿವನಿ, ಇದು ರಾತ್ರಿ ಮುದ್ದೆನೇನೆ, ಅದಕ್ಕೆ ಈಟೊಂದು ಕರ್ರಗೆ ತಣ್ಣಗೈತೆ. ಇದನ್ನ ಯಾರೇ ನುಂಗ್ತಾರೆ? ಅಯ್ಯಪ್ಪ, ಇದು ಒಳ್ಳೆ ಕಲ್ಲಾದಂಗಿರುತ್ತೆ ಹಂಗೇನೆ. ರಾತ್ರಿ ಮುದ್ದೆನ ಇವಾಗ ತಂದಿಕ್ಕಿದ್ಯಲ್ಲಿ ಚೆನ್ನಾಗಿಲ್ದಾಳ್ಗೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಬರಕ್ಕೆ ಏನ್ ರೋಗ ನಿನ್ಗೆ? ರಾತ್ರಿ ನನಗೆ ಮುದ್ದೆ ಬೇಡ, ಬರೀ ಅನ್ನ ಇಕ್ಕು ಅಂತೇಳಿ ಅನ್ನ ಇಕ್ಕಿಸ್ಕೊಂಡು ಉಂಡಲ್ಲ, ಇದು ನಿಂಗೆ ಮುದ್ದೆ ಹೆಚ್ಚಾಗೈತಿ. ನಮ್ಗೇನು ಮಸ್ತಾಗೇನು ರಾಗಿ ಕಾಳ ಇದಾವೆ ಅಮ್ಮಂಗೆ ಹೆಚ್ಚಾಗಿ ಬಿಡ್ತೀಯ ಮುದ್ದೆನ. ಉಣ್ಬೇಕು ಇವಾಗ ನೀನೇ ತಾನೆ ಉಮ್ದಂಗೆ. ಬರೀ ಅನ್ನ ಉಂಡಿದ್ದು ರಾತ್ರಿ, ಬರೀ ಅನ್ನ ಉಂಡ್ರೆ ಎಷ್ಟರ ಅಕ್ಕಿನ ಮುದ್ದೆನ ಉಂಡು ಅನ್ನನ ಉಂಡ್ರೆ ಹೊಟ್ಟೆ ತುಂಬುತ್ತಿ. ಅದಕ್ಕೆ ನೀನೇ ಬಿಟ್ಟಿರೋ ಮುದ್ದೆ ನೀನೇ ಉಣ್ಬೇಕು ಈಗ. ರಾತ್ರಿ ಅಂದ್ರೆ ಏನು ಅಟ್ಕೊಂಡು ಹೊಟ್ಟೆನೂ ಹೊಸ್ತಿರ್ಲಿಲ್ಲ. ಮುದ್ದೆ ಇನ್ ಯಾರು ಉಂತಾರೆ, ಬರೀ ಅನ್ನನೇ ಉಂಬನ ಅಂತ ಹೇಳಿ ಅನ್ನ ಇಕ್ಕಿಸ್ಕೊಂಡು ಉಂಡಿದ್ದು. ನೀನು ನಾನು ಮುದ್ದೆ ಮಾಡ್ಬೇಕಾರೆ ನಾನು ಕೇಳ್ ಮಾಡ್ಬೇಕು ಕಣೆ. ನೀನಾಗಿ ನೀನ್ ಮಾಡ್ಬಿಟ್ರೆ ನಾನು ಉಣ್ತೀನೋ ಇಲ್ವೋ ಅಂತ ಹೇಳಿ ಮೊದ್ಲು ಕೇಳ್ಬೇಕು. ಎಲ್ಲಕ್ಕಿ ನಿನ್ನ ಕೇಳೇ ಮಾಡ್ತೀನಿ ಹೇಳು. ಅಲ್ಲ ಬರೀ ಅನ್ನ ಉಂಡ್ರೆ ಹೆಂಗ್ ಸರಿ ಆಗುತ್ತೆ? ಮುದ್ದೆನೂ ಉಣ್ಬೇಕು. 3 ಮುದ್ದೆ ಮಾಡಿದ್ದೆ ನಾನು, ನನ್ನ ಗಂಡ ಒಂದೊಂದು ಮುದ್ದೆ ಉಂಡ್ರಿ. ನೀನು ಮಾತ್ರ ಉಮ್ಲಿಲ್ಲ, ನಿಂದೆ ಮುದ್ದೆ ಇದು. ನಾವೇನು ಸಾವುಕಾರಲ್ಲ ಹೆಚ್ಚಾಗಿ ಬಿಟ್ಟು ಮುಸ್ರೆಗೆ ಹಾಕಕ್ಕೆ. ಸುಮ್ಮನೆ 9 ಕಲ್ತ್ಕ. ಬಿಸಿ ಮುದ್ದೆ ಮಾಡಕ್ಕೆ ಇನ್ನೇನ ತಡವಾಗುತ್ತೆ. ಹೊಟ್ಟಸ್ತೈತಿ ಅಂದಲ್ಲ, ಅದಕ್ಕೇನೆ ರಾತ್ರಿದೆ ಮುದ್ದೆ ಇತ್ತಲ್ಲ, ಸಾರಾಗಿತ್ತು ತಂದು ಇಕ್ಕಿದೀನಿ. ಉಮ್ಮಂಗಿದ್ರೆ ಉಣ್ಣು, ಬಿಡಂಗಿದ್ರೆ ಬಿಡು, ನನಗೇನಾಗ್ಬೇಕಾಗೈತಿ. ಅದು ಅಲ್ದೇನೆ ರಾಗಿ ಸಿಟ್ಟಿಲ್ಲ ಇವಾಗ ಮುದ್ದೆ ಮಾಡಕ್ಕೆ, ಬಿಸಿ ಮುದ್ದೆ ಮಾಡಕ್ಕೆ. ಈಗ ನನ್ನ ಗಂಡ ಹೋಗ್ಯವನಿ ರಾಗಿ ಸಿಟ್ಟು ಹಾಕಿಸ್ಕೊಂಬರಕ್ಕೆ ಇದಕ್ಕೆ ಜಿನ್ನಿಗೆ. ಈಗ ಹಸಿಟ್ಟು ಹಾಕೊಂಬಂದು ಮಾಡೋವಷ್ಟೊತ್ತಿಗೆ ಇನ್ನ 1 ಗಂಟೆ ಆಗುತ್ತೆ. ಅಲ್ಲೇ ತಕ ಹೊಟ್ಟಸ್ಕೊಂಡಿರ್ತೀಯೇನು? ಸುಮ್ಮನೆ 9 ಕಲ್ತ್ಕ. ಈ ಮುದ್ದೆನಾದ್ರೂ ಮುಗಿಯುತ್ತೆ ಉಂಡ್ರೆ. ಅಯ್ಯೋ ಅಯ್ಯೋ, ನೋಡ್ದೇನೆ ಬಾನು, ತಂಗಳು ಮುದ್ದೆ ಇಕ್ಕವಳೆ ನನಗೆ ಉಂಬಕ್ಕೆ. ಇದನ್ನ ಹೆಂಗೆ ನುಂಗದು? ಕಲ್ಲಿದ್ದಂಗ ಐತಿದು. ಅಲ್ಲ ರಾತ್ರಿ ಮುದ್ದೆನ ಎದ್ದಾಗ ಉಣ್ಣು ಅಂತ ತಂದಿಕ್ಕಿರೆ ಉಂಬಕ್ಕಾಗುತ್ತೇನೆ ಬಾನು? ಅಲ್ಲ ಸಾಕಮ್ಮ, ನಿಂದು ಹೆಚ್ಚಾಗಿ ಬಿಟ್ಟಿರೋದಕ್ಕೆ ತಾನೆ ತಂಗಳು ಮುದ್ದೆ ಇರೋದು. ಈಗ ರಾತ್ರಿ ನೀವು ಊಟಗೆ ಮಾಡಿದ್ರೆ ಈಗ ಬಿಸಿ ಬಿಸಿ ಮಾಡಿಕ್ತಾ ಇದ್ಲು ಮುದ್ದೆನ. ಊಟಗೆ ಮಾಡು, ಏನೂ ಆಗಲ್ಲ. ಹೆಂಗೆ ಮಾಡೋದು? ಇದ್ನ ಹೆಂಗಪ್ಪ ನುಂಗದು? ಅಯ್ಯಪ್ಪ, ಕಲ್ಲಿದ್ದಂಗ ಆಗಿರುತ್ತೆ ತಂಗಳು ಮುದ್ದೆ. ಏನು ಮಾಡಕ್ಕಾಗಲ್ಲ, ಹೊಟ್ಟೆ ಬೇರೆ ಅಷ್ಟೈತಿ, ಇದನ್ನೇ ಉಣ್ಬೇಕು. ಸರಿ ಸಾಕಮ್ಮ, ಬರ್ತೀನಿ. ನಮ್ದಕ್ಕೆ ಕೂಡ ಅಡ್ಗೆಗೆ ಇನ್ನೂ ಮಾಡಿಲ್ಲ, ಹೋಗಿ ಮಾಡ್ಬೇಕು. ನಮ್ದು ಯಜಮಾನ್ರು ವ್ಯಾಪಾರ ಮಾಡ್ಲಿಕ್ಕೆ ಹೋಗ್ತಾರೆ ಈಗ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.